Thank you, sir. Thank you, sir. Thank you very much, sir. A very big round of applause, audience. Kalakshetra and he is behind. What to tell about this person? He has made Bangarpeta very good development Bangarpeta. So ಇವರು ಬಗ್ಗೆ ಹೇಳಬೇಕಾದದ್ದು ಬಹಳಷ್ಟು ಇದೆ. ಬಂಗಾರಪೇಟೆ ಕ್ಷೇತ್ರದಲ್ಲಿ 3 ಬಾರಿ ಸತತವಾಗಿ MLA ಆಗಿ ಆಯ್ಕೆಯಾದವರು ಕರ್ನಾಟಕದ ಸರ್ಕಾರಿ ವಸತಿ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರು ಬಂಗಾರಪೇಟೆಯ MLA ಆಗಿ ಆಯ್ಕೆಯಾದ ನಂತರ ಅಭಿವೃದ್ಧಿ ಮತ್ತು ಪ್ರಗತಿಗಳನ್ನು ನಡೆದಿದೆ. ರಸ್ತೆಗಳು, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳ. I would like to call Shri Kiran Kumar sir, President of the state, sir. I request that we have to be blazing with the presence. ಸಹೋದರರೇ ಹಾಗೂ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ನಾನಾದರೂ ಕೂಡ ಇವತ್ತು 25ನೇ ವರ್ಷ ಸಂಭ್ರಮದಲ್ಲಿ ಸಂತೋಷವಾಗಿ ಭಾಗವಹಿಸಿದ್ದೇನೆ. ಯಾಕಪ್ಪ ಅಂದ್ರೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ 25 ವರ್ಷಗಳ ಕಾಲ ನಡೆಸತಕ್ಕಂಥದ್ದು ಅಷ್ಟು ಈಸಿ ಕೆಲಸ ಅಲ್ಲ. ನಾಟ್ ಅ ಸ್ಮಾಲ್ ಜಾಬ್. ಇಲ್ಲಿ ಈ ಪೌಂಡ್ರಾಗಿರ್ತಕ್ಕಂಥ ಹಯಜ್ ಅಹಮದ್ ಅವರು ಒಂದು ಕನಸು, ಏನ್ ಕನಸು? BML ನಗರ, BML ಫ್ಯಾಕ್ಟರಿ ಆಗಿದೆ, ಈ ನಗರ ಆಗಿದೆ. ಸುತ್ತಮುತ್ತ ಭಾಗಗಳು ದಾಸರಸಹಳ್ಳಿ, ಚಿನ್ನಕೋಟೆ, ಕಟ್ಟೆಹಳ್ಳಿ, DKಹಳ್ಳಿ ಇವೆಲ್ಲವೂ ಆಗಿದೆ. ಈ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಒಳ್ಳೆ ಕನಸಿನೊಂದಿಗೆ ಈ ಶಾಲೆಯನ್ನ ಲಿಟಲ್ ಫ್ಲವರ್ ಅಂತ ಹೆಸರಿಟ್ಟು ಲಿಟಲ್ ಪ್ರಾರಂಭ ಮಾಡಿದ್ರು.
ಅಲ್ವಾ? 25 ವರ್ಷ ಹಿಂದೆ ಈ ಶಾಲೆ ದೊಡ್ಡ ಶಾಲೆ ಅಲ್ಲ, ವೆರಿ ಲಿಟಲ್ ಸ್ಕೂಲ್. ಅದನ್ನ ನನ್ನ ಎಲ್ಲ ಸ್ನೇಹಿತರು ಇವತ್ತು ದೊಡ್ಡ ಫ್ಲವರ್ ಆಗಿ ಮಾಡಿ ಸುಮಾರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಸಂಸ್ಥೆ ಆಗಿದೆ. ಇವತ್ತು 25 ವರ್ಷದ ಕಾಲ ಈ ವಿದ್ಯಾಸಂಸ್ಥೆ, ಈ ಲಿಟಲ್ ಫ್ಲವರ್ ಸ್ಕೂಲ್ ಒಳ್ಳೆ ಹೆಸರನ್ನು ಪಡೆದು ರವಿಕುಮಾರ್ ಅವರು ಆ ಶಾಲಾ ವಾರ್ಷಿಕೋತ್ಸವ ನೋಡಿದಾಗ ಇದುವರೆಗೂ ಕೂಡ SSLCಯಲ್ಲಿ ಯಾವುದೇ ಸ್ಟೂಡೆಂಟ್ ಫೈಲ್ ಆಗಿಲ್ಲ. ಇದು ಅಚೀವ್ಮೆಂಟ್ ಅಲ್ವಾ? ಹೌದಲ್ವಾ? ಸೇ ಸರ್, ನೋ, ಎಸ್ ಸರ್, ರಿಯಲಿ ದಿಸ್ ಇಸ್ ಅಚೀವ್ಮೆಂಟ್. ಯಾಕಂದ್ರೆ ಇಂಥ ಅಚೀವ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಒಳ್ಳೆ ವೆಲ್ ಟ್ರೈನ್ ಟೀಚರ್ಸ್, ಟ್ರೈನ್ ಸ್ಟಾಫ್, ಒಳ್ಳೆ ಎನ್ವೈರನ್ಮೆಂಟ್, ಒಳ್ಳೆ ಕ್ಲಾಸ್ ರೂಮ್ಸ್, ಒಳ್ಳೆ ಪ್ಲೇ ಗ್ರೌಂಡ್ ಇವೆಲ್ಲವನ್ನು ಮಾಡಬೇಕಾಗ್ತದೆ. ಇವೆಲ್ಲವನ್ನು ಕೂಡ ಲಿಟಲ್ ಫ್ಲವರ್ ಶಾಲೆ ನಮ್ಮ ಹಾರಿಫ್ ಅಹಮದ್ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿರೋದಕ್ಕೆ ಇವತ್ತು ಲಿಟಲ್ ಫ್ಲವರ್ ಸ್ಕೂಲ್ ಈ ಭಾಗದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿದೆ ಅಲ್ವಾ? ಹೌದಲ್ಲ? ಅದರ ನಂತರ ಬಂದಿರ್ಬೋದು ಜೈನ್ ಸ್ಕೂಲು. ಇದಾದ ನಂತರ ಬಂದಿತ್ತು ಜೈನ್ ಸ್ಕೂಲ್, ಬಂದಿದ್ದು ಹಣ ಮಾಡಲಿಕ್ಕೆ. ಆದರೆ ಲಿಟಲ್ ಫ್ಲವರ್ ಸ್ಕೂಲ್ ಬಂದಿದ್ದು ಸರ್ವಿಸ್ ಮಾಡಿ ನಮ್ಮ ಲೋ ಪವರ್ ಏನಿದೆ ಆ ಕ್ಯಾಟಗಿರಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಫಾರ್ವರ್ಡ್ ಮಾಡಲಿಕ್ಕೆ. ಇದರಲ್ಲಿ ರವಿಕುಮಾರ್ ವರದಿಯಲ್ಲಿ ಓದ್ತಾ ಹೇಳಿದರು, ಸೋಷಿಯಲ್ ಸರ್ವಿಸ್ ಅಂಡ್ ಕಮಿಟ್ಮೆಂಟ್, ಸರ್ವಿಸ್ ಅಂಡ್ ಕಮಿಟ್ಮೆಂಟ್ ಅದು ಬಹಳ ಒಳ್ಳೆಯದು. ಯಾರಿಗೆ ಬದ್ಧತೆ, ಸರ್ವಿಸ್, ಕಮಿಟ್ಮೆಂಟ್ ಇಲ್ವೋ ಅವರು ಯಾವ ಸಮಾಜವನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಿಟಲ್ ಫ್ಲವರ್ ಶಾಲೆ ಆ ಎಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ಬಡವರನ್ನ, ಅನಾಥರನ್ನ, ನಮ್ಮ ಬಡ ಮಕ್ಕಳನ್ನ, ನೌಕರರ ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ. ಕೊಟ್ಟು 25 ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಮಾಡಿ ಅನೇಕ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದೆ. ಹಂಗಾಗಿ ಮತ್ತೊಮ್ಮೆ ಲಿಟಲ್ ಫ್ಲವರ್ ಶಾಲೆಯ ಸಂಸ್ಥೆಗೆ ನನ್ನ ಅನಂತ ಅಭಿನಂದನೆಗಳ ಸಲ್ಲಿಸುತ್ತೇನೆ. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಯಲಿ. ನೀವು ಈ ಪ್ರಯತ್ನದಲ್ಲಿ ಇವತ್ತೇನು BML ನಗರ ಬಂಗಾರಪೇಟೆಯಲ್ಲಿ ಮಾಡಿದ್ದೀರಿ. ನನಗಾದ್ರೂ ಆಸೆ ಇದೆ, ಬಂಗಾರಪೇಟೆಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು. ಮಾಡ್ತೀವಿ ವಿಶ್ವಾಸ ಇವತ್ತು ನನಗಿದೆ. ಅದಲ್ಲದೆ ಇವತ್ತು ನಾನಾದರೂ ಆ ದೇವರ ಪ್ರಾರ್ಥನೆ ಮಾಡ್ತೇನೆ, ಲಿಟಲ್ ಫ್ಲವರ್ ಶಾಲೆ 25 ಅಲ್ಲ 50 ವರ್ಷ 100 ವರ್ಷ ಒಂದು ದಾಖಲೆ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಂಧುಗಳೇ, ತಾವೆಲ್ಲ ಕೂಡ ಯುವರ್ ಚೂಸಿಂಗ್ ದ ಬೆಸ್ಟ್ ಸ್ಕೂಲ್, ಒಳ್ಳೆ ಶಾಲೆಯನ್ನು ಆಯ್ಕೆ ಮಾಡಿದ್ದೀರಿ. ಆ ಶಾಲೆಯನ್ನು ಆಯ್ಕೆ ಮಾಡಿ ನಿಮ್ಮ ಮಕ್ಕಳನ್ನ ಉತ್ತಮ ಭವಿಷ್ಯಕ್ಕಾಗಿ ಈ ಶಾಲೆಗೆ ದಾಖಲು ಮಾಡಿದ್ದೀರಿ. ಖಂಡಿತ ಕೂಡ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ, ಒಳ್ಳೆಯದಾಗ್ತದೆ. ತಾವೆಲ್ಲ ತಾಯಂದಿರು, ಪೇರೆಂಟ್ಸು ಈ ಶಾಲೆಯನ್ನ ಚೂಸ್ ಮಾಡಿದ್ದಕ್ಕಾಗಿ, ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದ್ದಕ್ಕಾಗಿ ತಮಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ತಾವೆಲ್ಲ ಕೂಡ ಖುಷಿಯಾಗಿರೋದ್ರಿಂದ ನಿಮ್ಮ ಮಕ್ಕಳು ಡ್ರಾಮಾ ಮಾಡ್ತಾ ಇದ್ದೀರಿ. ಒಳಗೆ ಬಳಿದೇನಡ MLA ಅವರು ಹತ್ತಿರ நாம் வந்துக்கிறது பொண்ணு எப்படி அவரை பார்க்கலாம் தெரியுதா? இது MLA கூட்டிச்சுக்கிறது, இவர் வந்து அர்த்தம் வைக்கிறாரு. ಇಲ್ಲ ಸರ್, ನಾವು ಉಳ್ಳ ತಿನ್ಬೇಕು ಅಲ್ವಾ? ಆಚೆ ಹೇಳೋದಿಲ್ಲ, ಒಳಗಡೆ
ನಮ್ಮ ಮಕ್ಕಳು ಆಟ ಆಡಬೇಕು, ಆದರೆ MLA ಭಾಷಣ ಮಾಡ್ತಾ ಇದ್ದಾರೆ ಅಂತ. ಭಾಷಣ ಮಾಡೋದಿಲ್ಲ, ವಿಷಯ ಹೇಳಿದೆ. ಈ ಸ್ಕೂಲ್ ಹೇಗೆ ನೀವು ನಿಮ್ಮ ಮಕ್ಕಳನ್ನ ಒಳ್ಳೆಯ ಸ್ಕೂಲ್ ಜಾಯಿನ್ ಮಾಡಿದ್ದೀರಿ, ಅದನ್ನು ಹೇಳಿದೆ ಅಷ್ಟೇ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇದರಲ್ಲಿ ಮುಂದೆ ಈ ನಗರವನ್ನ ಏನು ಗೋಪಾಲ್ ರೆಡ್ಡಿ, ಸುರೇಶು ಎಲ್ಲ ಲೀಡರ್ಸ್ ಇದ್ದಾರೆ. ಈ BML ನಗರ DK ಹಳ್ಳಿ ಎಂಟೈರ್ ಏರಿಯಾವನ್ನ ಬಂಗಾರಪೇಟೆ ತಾಲೂಕಲ್ಲಿ ಈ ಏರಿಯಾವನ್ನ ನಂಬರ್ 1 ಮಾಡ್ತೇನೆ. ಇದರ ಒಟ್ಟಿಗೆ ಇವತ್ತು ಅಟ್ಯಾಚ್ ಬೆಮ್ಮಲ್ ನಗರ್, ಬೆಮ್ಮಲ್ ಕ್ವಾರ್ಟರ್ಸ್, ನಿಮ್ಮ ಬೆಮ್ಮಲ್ ಕ್ವಾರ್ಟರ್ಸ್ ಅಟ್ಯಾಚ್ ಆಗಿ ಇವತ್ತು 300 ಎಕರೆ ಟೌನ್ಶಿಪ್ ಮಾಡ್ತಾ ಇದ್ದೀನಿ. ಇದರ ಒಟ್ಟಿಗೆ ಈ ಕಡೆ ಬೆಮ್ಮಲ್ ಅಟ್ಯಾಚ್ ಆಗಿ 700 ಎಕರೆಯಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ. ದಟ್ ಮೀನ್ಸ್ ಮುಂದೆ ಫ್ಯೂಚರ್ ಅಲ್ಲಿ ಸುಮಾರು 25,000 ಯುವಕರಿಗೆ ಕೆಲಸ ಕೊಡುವಂತ ಕೆಲಸವನ್ನ ನಾನು KGF MLA ರೂಪದಲ್ಲಿ ಸೇರಿಕೊಂಡು ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಮೋಟಿವ್, ನಮ್ಮ ಗುರಿ. ಆ ನಿಟ್ಟಿನಲ್ಲಿ ಈ ನಗರವನ್ನ ಆ ಮಟ್ಟಕ್ಕೆ ಅಭಿವೃದ್ಧಿ ಮಾಡೇ ಮಾಡ್ತೇನೆ ಮಾತನ್ನು ಹೇಳಿ, ನನಗೆ ಈ ಭಾಗದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ 3ನೇ ಬಾರಿ MLA ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ಈ ಒಂದು ಶಾಲೆಗೆ ನನ್ನನ್ನು 25 ವರ್ಷಗಳ ಜೂಬ್ಲಿ ಫಂಕ್ಷನ್ ಕರೆಸಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಶಾಲಾ ಆಡಳಿತ ವರ್ಗಕ್ಕೆ ತಮಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಸ್ಟೇಟಲ್ಲಿ ಟಿಕ್ ಮೀಟಿಂಗ್ಸ್ ಆಗ್ತಾ ಇದೆ, ಚೀಫ್ ಮಿನಿಸ್ಟರ್ ಚೇಂಜ್ ಆಗಬೇಕು ಅಂತ. ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿನೇ ಇಲ್ಲಲ್ಲ, ಚೇಂಜ್ ಇಲ್ಲ ಆಗೋದು. ಆ ಕುರ್ಚಿ ಖಾಲಿ ಇದ್ರೆ ಚೇಂಜ್ ಆಗಬೇಕು. CM ಕುರ್ಚಿ ಖಾಲಿ ಇಲ್ಲ, ಈಗ ಯಾವುದೇ ಚೇಂಜ್ ಮಾತಿಲ್ಲ. ಆನರಬಲ್ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕಂತೂ ಯಾವುದೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಎಲ್ಲವೂ ಕೂಡ ಊಹಾಪೋಹಗಳು. ಸರ್, ಆಲ್ ರೂಮರ್ಸ್. ಟೆಲ್ ಮಿ ಸರ್. H. ಮುನಿಯಪ್ಪನವರು ಹೇಳಿದ್ದಾರೆ ಹೌದು ಇಂಪ್ಯಾಕ್ಟ್ ಆಗಿದೆ 2.5 years. ನೋಡಿ, ಅವರು ಹೇಗೆ ಹೇಳಿದ್ರೆ ಗೊತ್ತಿಲ್ಲ. ನೋಡಿ, H. ಮುನಿಯಪ್ಪ ಸಾಹೇಬರು ಯಾವ ರೀತಿ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ. ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಮುಂದೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸರ್, ಪರಮೇಶ್ವರ್ ಅವರು SC/ST ಸಮಾವೇಶ ಮಾಡಬೇಕು ಅಂದ್ಬಿಟ್ಟು ಒಂದು ಮೀಟಿಂಗ್ ಕರೆದಿದ್ರು, ಅದು ಕ್ಯಾನ್ಸಲ್ ಆಗಿದೆ. ಇಲ್ಲ, ಪೋಸ್ಟ್ಪೋನ್ ಆಗಿದೆ. ನೋಡಿ, ಅದನ್ನು ಮುಂದುವರಿಸಿದ್ದೇವೆ. SC/ST ಸಮಾವೇಶ ಮಾಡೋದಕ್ಕೆ ಮೀಟಿಂಗ್ ಮಾಡೇ ಮಾಡ್ತೇವೆ. ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಆದಿಯಾಗಿ ಎಲ್ಲರ ಸಹಕಾರದೊಂದಿಗೆ ನಾವು SC/ST ಇನ್ಕ್ಲೂಡಿಂಗ್ ಜಾರಕಿಹೊಳಿ ಅವರು ಸಮಾವೇಶವನ್ನು ಮಾಡೋದು ತಪ್ಪೇನಿದೆ? ಎಲ್ಲ ಜಾತಿ ಸಮಾವೇಶ ಮಾಡ್ತಾರೆ, ನಾವೇಕೆ ಮಾಡಬಾರ್ದು? ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರ ಸಮಾವೇಶ ಮಾಡ್ತಾರೆ, ಲಿಂಗಾಯತರು ಮಾಡ್ತಾರೆ, 3% ಇರ್ತಕ್ಕಂಥ ಬ್ರಾಹ್ಮಣರು ಮಾಡ್ತಾರೆ. ನಾವು ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ST/ST ಸಮಾವೇಶವನ್ನು ಯಾಕೆ ಮಾಡಬಾರ್ದು? ಹಿಂದೆ ಚಿತ್ರದುರ್ಗದಲ್ಲಿ ನಾವು SC/ST ಸಮಾವೇಶವನ್ನು ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಚಿತ್ರದುರ್ಗದಲ್ಲಿ ನಾವು SC/ST ಸಮಾವೇಶವನ್ನು ಭಾಳ ಅದ್ಧೂರಿಯಾಗಿ ಮಾಡಿತ್ತು. ಹಂಗಾಗಿ ಇವತ್ತು ಅಹಿಂದ ಸಮಾವೇಶಗಳಾಗ್ಬೋದು, SC ಸಮಾವೇಶಗಳಾಗ್ಬೋದು, ಮಾಡೋದಕ್ಕೆ ಯಾವ ತಪ್ಪು ಇಲ್ವಲ್ಲ. ಇದು ರಾಜಕೀಯಕ್ಕೂ ಸಂಬಂಧ ಇಲ್ಲ. ಉದ್ದೇಶ ನಮ್ಮ ಹಕ್ಕುಗಳನ್ನು, ST/ST ಹಕ್ಕುಗಳನ್ನು ಕೇಳೋ ಸಮಾವೇಶ ಮಾಡ್ತೀವಿ. ಏನು ತಪ್ಪಿದ್ರಲ್ಲಿ? ಯಾರ ವಿರುದ್ಧವೂ ಅಲ್ಲ, ಯಾರ ಸಮಾಜ ವಿರುದ್ಧವೂ ಅಲ್ಲ. ನಮ್ಮ ರೈಟ್ಸ್, ನಮ್ಮ ಹಕ್ಕುಗಳು ಏನು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಅದರ ಪ್ರಕಾರ 24.1% ಏನು ಸೇರಬೇಕು, ಆ ಸೌಲಭ್ಯಕ್ಕೋಸ್ಕರ ಸಮಾವೇಶ ಏನು ಮಾಡ್ತೇವೆ. ಯಾರ ವಿರುದ್ಧವೂ ಅಲ್ಲ, ಯಾವ CM ವಿರುದ್ಧವೂ ಅಲ್ಲ, DC ವಿರುದ್ಧವೂ ಅಲ್ಲ,
ಸರ್ಕಾರ ವಿರುದ್ಧದ್ದು ಅಲ್ವೇ ಅಲ್ಲ. ಈಗ ಪೋಸ್ಟ್ಪೋನ್ ಆಗಕ್ಕೆ ಸ್ಟೇಟ್ ಲೀಡರ್ಸ್ ಏನಾದ್ರು ಅಬ್ಜೆಕ್ಷನ್ ಇದೆ ಅಲ್ಲ, ಸುರಜ್ವಾಲ ಬರೋದು ಕಾರಣ ಏನು ಅಂತ ಈ ಸಮಯ? ಇಲ್ಲ, ಸ್ಟೇಟ್ ಇಡೋದಕ್ಕೆ ನಮ್ಮಲ್ಲೆಲ್ಲರೂ ಸೇರಬೇಕು ಅನ್ನೋ ಇನ್ನೂ ಮತ್ತೊಮ್ಮೆ ಆಂತರಿಕ ಚರ್ಚೆಗಳನ್ನು ಮಾಡಿ ನಂತರ ಮುಖಂಡರನ್ನು ಕರೀಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಮುಂದೂಡಿದ ವಿರುದ್ಧ ಬೇರೆ ಯಾವುದೇ ರೀತಿಯಿಂದ ಅಲ್ಲ. ಸಿದ್ದರಾಮಯ್ಯ ಅವರು ಕ್ಯಾಶ್ ಸೆನ್ಸಸ್ ಬಿಡುಗಡೆ ಆಗಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ, ಆದರೆ ಒಕ್ಕಲಿಗರವರು ಮಾಡಬಾರ್ದು ಅಂದ್ಬಿಟ್ಟು ಅವರು ಸಮೇಶ ಮಾಡ್ತಾರೆ. ಏನು ತಪ್ಪು? ಜಾತಿ ಗಣತಿಯನ್ನು ಮಾಡಿದ್ರೆ ಏನು ತಪ್ಪೇನಿದೆ? ಒಂದು ವೇಳೆ ಯಾವ ಸಮುದಾಯ ಹೆಚ್ಚಾಗಿದ್ರೆ ಆ ಸಮುದಾಯಕ್ಕೆ ಸೌಲಭ್ಯ ಕೊಡಬೇಕು ಅಂತ ಜಾತಿ ಗಣತಿ ಮಾಡ್ತೀವಿ. ಅದರಿಂದ ಏನು ತಪ್ಪಿದೆ? ಏನು ರಾಂಗ್ ಇದೆ? ಯಾಕೆ ಮಾಡಬಾರ್ದು? ಏನಾದರೂ ಕೂಡ ಅವೈಜ್ಞಾನಿಕವಾಗಿ ಆಗಿದ್ದರೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ನೀವು ಒಂದು ಜನಗಣತಿಯನ್ನು ಮಾಡಿ ಸಲಹೆ ಕೊಡಿ. ಭಾರತ ದೇಶದಲ್ಲಿ, ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿಯವರು ಕೂಡ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದೀವಿ. ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯ ಮಾದರಿಯಾಗಿದೆ. ಇಂಥ ಸಮಯದಲ್ಲಿ ಜಾತಿ ಗಣತಿ ಮಾಡೋದ್ರಿಂದ ತಪ್ಪಾದರೂ ಏನು? ಯಾವುದೇ ತಪ್ಪಿಲ್ಲ, ಯಾರ ವಿರುದ್ಧವೂ ಅಲ್ಲ. ಸಮಾಜದಲ್ಲಿ ಸವಲತ್ತುಗಳನ್ನು ಸಿಗಬೇಕಲ್ಲ, ಕೊಡಬೇಕಲ್ಲ. ಆ ನಿಟ್ಟಿನಲ್ಲಿ ವಿಷಯ ತಿಳ್ಕೊಳ್ತಕ್ಕಂಥ ಉದ್ದೇಶದಿಂದ ಇವತ್ತು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಅದೇನಾದರೂ ಕೂಡ ಅವೈಜ್ಞಾನಿಕಿದ್ದರೆ ಸರಿ ಮಾಡಲಿಕ್ಕೆ ಸಲಹೆಗಳು ಕೊಡಬೇಕು ಅಂತೇಳಿ ಎಲ್ಲ ಜಾತಿಯ ಮುಖಂಡರಲ್ಲಿ ಮನವಿಯನ್ನು ಮಾಡ್ತೇನೆ. ಮಿನಿಸ್ಟ್ರಿಯಲ್ಲಿ ರೀಶಫಲ್ ಆಗುತ್ತಾ ಇಲ್ವಾ ಸರ್? ಈಗ ರೀಶಫಲ್ ಏಪ್ರಿಲ್ ತನಕ ಆಗೋದಿಲ್ಲ. ಏಪ್ರಿಲ್ ನಂತರ ಬಹುಶಃ ಆಗ್ಬೋದು. ಆದರೆ ನಿಮ್ಗೆ ಸಿಗ್ಬೋದಾ ಸರ್? ಸೀನಿಯರ್ ಮೋಸ್ಟ್ ನೋಡಿ, ನಾನು 3ನೇ ಬಾರಿಗೆ ಗೆದ್ದಿದ್ದೇನೆ. 2 ಜಿಲ್ಲೆಯ, ಬಹುಶಃ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದು, ಈ ಬಲಗೈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಏಕೈಕ ಕಾಂಗ್ರೆಸ್ ಶಾಸಕನಾಗಿದ್ದೇನೆ. ನನಗೆ ವಿಶ್ವಾಸ ಇದೆ. ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ, ಸಿದ್ದರಾಮಣ್ಣ ಅವರ ಮೇಲೆ, DK ಶಿವಕುಮಾರ್ ಮೇಲೆ, ಎಲ್ಲ ನಾಯಕರ ಮೇಲೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನನಗೆ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಈ ಜಿಲ್ಲೆಯ ನಾನಾ ಯೋಜನೆಗಳನ್ನು ತರೋದಕ್ಕೋಸ್ಕರ ನನಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಕಾದ್ ನೋಡೋಣ. ಥ್ಯಾಂಕ್ ಯು ಸರ್. ಕಷ್ಟ ಬಂದಾಗ ನಮ್ಮ ಹತ್ರ ದೈವ ಕೇಳಿಸ್ಬೋದು, ನಾವು ಅವ್ರ ಪಕ್ಕದಲ್ಲಿ ನಿಂತು ಅವ್ರ ಸಹಾಯ ಮಾಡೋಕ್ಕೆ ನಾವು ತಯಾರಿರ್ತೀವಿ. ಯಾಕೆಂದರೆ ನಮ್ಮ ನಗರಗಳಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಜುಕೇಷನ್ ಆರಿಫ್ ಸರ್ ಅವರು ತುಂಬ ಧನ್ಯವಾದಗಳು ತಿಳಿಸ್ತೀವಿ. ಮತ್ತು ರವಿ ಸರ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದರೆ ನಮ್ಮ ಶಾಸಕರು ಈಗಾಗಲೇ ಹೇಳಿದರು, ಈ ಏರಿಯಾದಲ್ಲಿ ಎಲ್ಲ ದುಡ್ಡುಗೋಸ್ಕರ ಬಂದವರು. ಆರಿಫ್ ಸರ್ ಬಡವ್ರಿಗೋಸ್ಕರ ಬಂದು ನಮ್ಮ ನಗರಗಳಲ್ಲಿ ಸ್ಕೂಲ್ ಮಾಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಇನ್ನು ಮುಂದೆ ಅವರು ದೊಡ್ಡ ಸ್ಕೂಲ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹೋಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಯಾಕೆ ಅಂದರೆ ಗಂಡು ಮಕ್ಕಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಅದರಿಂದ ಮತ್ತೆ ಹೇಳ್ತಾ ಇದ್ದೇನೆ, ಅವ್ರಿಗೆ ಏನೇ ಯಾವ ಟೈಮಲ್ಲೂ ಅವ್ರಿಗೆ ನಮ್ಮ ಅನಿವಾರ್ಯ ಬಿದ್ದರೆ ಧೈರ್ಯವಾಗಿ 12 ಗಂಟೆ ರಾತ್ರಿಯಲ್ಲಿ ಕಾಲ್ ಮಾಡಿದ್ರು ಅವ್ರು ಸಹಾಯ ಮಾಡೋಕ್ಕೆ ನಮ್ಮ ಶಾಸಕರಾಗಲಿ ನಮ್ಮ ಶಾಸಕರಾಗಲಿ ಅವ್ರು ಸಹಾಯ ಮಾಡ್ಲಿಕ್ಕೆ ನಾವು ತಯಾರಿರ್ತೀವಿ ಅಂತೇಳಿ ಮತ್ತೆ ಎಮ್ಮೆ ನಗರ ಅಸೋಸಿಯೇಷನ್ ಅವರೆಲ್ಲ ನಮ್ಮ ನಾಯಕರೇ ಇದ್ದಾರೆ. ಅವ್ರಿಗೆ ಯಾವುದೇ ತೊಂದರೆ ಬರೋದಿಲ್ಲ. ಬಂದರೂ ನಾವೆಲ್ಲ ಅವ್ರ ಅಡ್ಡ ನಿಂತು ಅವ್ರು ಸಹಾಯ ಮಾಡಿಸ್ತೀವಿ ಅಂತೇಳಿ ನಾನು ಮನಸ್ಫೂರ್ತಿ ಅವ್ರಿಗೆ ಹೇಳ್ತಾ ಇದ್ದೀನಿ.